ಒಂದು ಬೈಕ್ ತಯಾರು ಮಾಡೋನು, ಒಂದು ಸೆಲ್ ಫೋನ್ ತಯಾರು ಮಾಡೋನು ಅಷ್ಟು ಜ್ಞಾನದಿಂದ ನಡ್ಕೊಳ್ತಾ ಇದ್ರೆ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಎಷ್ಟು ಜ್ಞಾನದಿಂದ ನಡ್ಕೋಬೇಕು. ನಮ್ಮ ಅವಿವೇಕಿ ಏನು? ಒಂದು ಹಣ್ಣು ತಿನ್ನಬಾರ್ದು ಅಂತಂದು ಅವ್ವಗೆ ಹೇಳಿದ್ರೆ ಅವ್ವ ಏನು ಮಾಡಿದಾಳೆ? ಯಾರ ಮಾತು ಕೇಳಿದಾಳೆ? ದೇವ್ರ ಮಾತು ಕೇಳ್ರಿ. ಇಂದಿನ ದಿವಸ ಸೈತಾನನ ಮಾತು ಕೇಳಿ ಕೆಟ್ಟು ಹೋಗ್ಬಿಟ್ಟು ಗ್ರಹಿಕೆ ಇಲ್ಲದೆ ಕುಡಿಯೋದು ಕೆಟ್ಟದ್ದು ಕುಡಿತಾರೆ, ಡ್ರಗ್ಸ್ ಹಾಕೋದು ಕೆಟ್ಟದ್ದು ಅದು ಹಾಕ್ತಾರೆ, ಕೈನ ಹಾಕೋದು ಕೆಟ್ಟದ್ದು ಮಾಡ್ತಾರೆ. ಹಾಗೆ ಯಾಕೆ? ವ್ಯಸನ. ನಿಮ್ಮ ವ್ಯಸನಗಳಿಗಾಗಿ ಯೇಸು ಕ್ರಿಸ್ತನು ಸಿಲುಬೆ ಹಾಕಪಟ್ಟನು. ನೋಡ್ರಿ, ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರನ್ನೇ ಹಿಡ್ಕೊಳ್ತಾನೆ. ಯಾರ ಹತ್ರ ನಂಬಿಕೆ ಇರೋದಿಲ್ಲೋ, ನಂಬಿಕೆ ಭಾರಿ ಪ್ರಾಮುಖ್ಯವಾದದ್ದು. ನಂಬಿಕೆಯಿಂದ ಬಾಳ್ರಿ. ನಂಬಿಕೆ ಇಲ್ಲದ್ರೆ ಜೀವನವು ವ್ಯರ್ಥ. ನಂಬಿಕೆಯಿಂದ ಜೀವಿಸಬೇಕು, ನಂಬಿಕೆಯಿಂದ ಅಭಿವೃದ್ಧಿ ಪಡಿಬೇಕು, ನಂಬಿಕೆಯಿಂದ ನಿಮ್ಮ ಪ್ರತಿ ಒಂದು ವಿಷಯದಲ್ಲಿ ನಂಬಿಕೆ ಇದ್ರೆ ತಾನೇ ನಾವು ಮುಂದಕ್ಕೆ ಹೋಗೋದು. ನೋಡ್ರಿ, ಕ್ರಿಸ್ತು ಯೇಸುನು ಕರ್ತನೆಂದು ಪ್ರಸಿದ್ಧಿ ಪಡೆಯುತ್ತೆ. ಯಾಕೆಂದ್ರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಅಂತ ಹೇಳಿದಾಗ ಅದಾಯಿತು. ಈ ಭೂಮಿ ಕೆಲಸ ಮಾಡಿದಾನೆ, 6 ದಿವಸ ಕೆಲಸ ಮಾಡಿದಾನೆ. ಯಾರು? ಸೃಷ್ಟಿಕರ್ತನಾದ ದೇವರು. ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಅಂತ ಹೇಳಿದಾಗ ಅದು ಹಂಗಾಯ್ತು. ಕತ್ತಲೆಯೊಳಗಿಂದ ಬೆಳಕಾಯಿತು. ಈ ಕ್ರಿಸ್ತು ಯೇಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುವುದಕ್ಕೆ ಯಾಕೆಂದ್ರೆ ಯೇಸು ಕ್ರಿಸ್ತನನ್ನ, ತನ್ನ ಮಗನನ್ನೇ ಸಿಲುಬೆ ಹಾಕಲು ಕೊಟ್ಟು ಬಿಟ್ಟಿದ್ದಾನೆ. ನಮ್ಮ ಸಲುವಾಗಿ, ನಮ್ಮ ಹತ್ರ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಯಾಕೆ? ಮೋಸ, ಅಧರ್ಮ,